ಅವಳಿ ನಗರದ ಫಟಾಫಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ. ಬರ್ರಿ ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತೆ. ಬಡವರ ಹೊಟ್ಟಾಗ ಹುಟ್ಟಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಕತ್ತಿದ್ದ ಪ್ರತಾಪ್ ಬಿಡಿ ಇವತ್ತು ನಿಮ್ಮ ಜೊತೆ ಇಲ್ಲ ನೋಡ್ರಿ. ಇವರು ಕ್ಯಾನ್ಸರ್ ರೋಗದಿಂದ ಬಳಲಾಕತ್ತಿದ್ರ. ದವಾಖಾನಿಗೆ ರೊಕ್ಕದ ಅಡಚಣೆ ಆದಾಗ ಪಬ್ಲಿಕ್ ನೆಕ್ಸ್ಟ್ ಒಂದು ವರದಿ ಮಾಡಿ ಪುಣ್ಯದವರು ಯಾರ ಇವರಿಗೆ ರೊಕ್ಕದ ಸಹಾಯ ಮಾಡ್ತಿದ್ರ ಮಾಡಬಹುದು ಅಂದಿದ್ದಕ್ಕೆ ಒಂದಷ್ಟು ಮಂದಿ ಬಹಳ ದೊಡ್ಡ ಮನಸ್ಸು ಮಾಡಿ ರೊಕ್ಕದ ಸಹಾಯ ಮಾಡಿದ್ರ. ಆದ್ರೂ ವಿಧಿ ಆಟ ನೋಡ್ರಿ, ಇವತ್ತು ಪ್ರತಾಪ್ ಅವರು ನಿಧನರಾಗ್ಯಾರ. ಇವರ ಹೆಂಡತಿನೂ ಬೈಕ್ ಆಕ್ಸಿಡೆಂಟ್ನ್ಯಾಗ ನಿಧನರಾಗಿದ್ರು. ಈಗ ಇದ್ದು ಒಂದು ಕೂಸು ಅನಾಥ ಆಗಿಬಿಟ್ಟೈತೆ ನೋಡ್ರಿ. ಈ ಪಾಡು ಯಾರಿಗೂ ಬರಬಾರ್ದ್ರಿಪ್ಪ. ಹುಟ್ಟುತ್ತಾ ಅಂತಮ್ಮಂದ್ರು ಬೆಳಕುವಂತ ದಾಯಾದಿಗಳು ಅನ್ನೋ ಮಾತು ಐತಿ. ಅಣ್ಣ ತಮ್ಮಂದ್ರ ಅಂದ್ಮೇಲೆ ಮನ್ಯಾಗ ಒಂದೆರಡು ಸಣ್ಣ ಪುಟ್ಟ ಜಗಳಗಳು ಅಕ್ಕಿರ್ತಾವ್ರಿ. ಹಿಂಗ ಶುರು ಆದ ಗದ್ದಲ್ದಾಗ ಅಣ್ಣ ತಮ್ಮನ ಕೊಂದು ಬಿಟ್ಟ ನೋಡ್ರಿ. ಇದು ಹುಬ್ಬಳ್ಳಿಯಾಗಿಂದ ವಿಜಯನಗರದಾಗ ಆಗೈತಿ. 29 ವರ್ಷದ ಪವನ್ ಕಟವಾಟೆ ರಿಕ್ಷಾ ಓಡಿಸ್ಕೊಂತ ಜೀವನ ಮಾಡಾಕತ್ತಿದ್ದ. ಇವ ಭಾಳ ಕುಡಿತಿದ್ದ. ಹಿಂಗ ಕುಡಿದು ಬಂದ ಮಂದಿ ಕೂಡನು ಭಾಳ ಗದ್ದಲ ಮಾಡ್ತಿದ್ದ. ಹಿಂಗಾಗಿ ಇವನ ಮನೆಯಿಂದ ಹೊರಗಿಟ್ಟಿದ್ರ. ಹಿಂಗ ಮನೆಯಿಂದ ಹೊರಗಿದ್ದವ ಒಂದು ರೂಮ್ ಮಾಡ್ಕೊಂಡಿದ್ದ. ನಿನ್ನೆ ಮಂಗಳವಾರ ದಿನ ಅಣ್ಣ ತಮ್ಮಗ ಮತ್ತೆ ಜಗಳ ಶುರುವಾಗಿತ್ತ. ಅವಾಗ ಪಿತ್ತ ನೆತ್ತಿಗೇರಿದ ಅಣ್ಣ ತಮ್ಮನ ರೂಮಿಗೆ ಬಂದ ತಮ್ಮಗ ಚಾಕು ಹಾಕಿ ಕೊಂದು ಬಿಟ್ಟ ನೋಡ್ರಿ. ಹಿಂಗ ತಮ್ಮನ ಕೊಂದ ಮನಿಗೆ ಹೋಗಿ ಜಳಕ ಮಾಡಿ ಎಸ್ಕೇಪ್ ಆಗ್ಬೇಕು ಅನ್ನೋ ಅಷ್ಟೊತ್ತಿಗೆ ಅಂದ್ರ ಪೊಲೀಸರು ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಯಾರ. ಇದ್ರ ಸಂಬಂಧ ಅಶೋಕನಗರ ಪೊಲೀಸ್ ಸ್ಟೇಷನ್ಯಾಗ ಕೇಸ್ ಆಗೈತಿ. ಈಗ ಅಣ್ಣ ತಮ್ಮನ ಯಾಕೆ ಕೊಂದ ಅನ್ನೋದು ತನಿಖೆ ವೇಳೆದಾಗ ಗೊತ್ತಾಕೈತಿ. ಬಿಲ್ ಪಾಸ್ ಮಾಡಾಕ ರೊಕ್ಕದ ಬೇಡಿಕೆ ಇಟ್ಟಿದ್ದ ಇಬ್ಬರು ಅಧಿಕಾರಿಗಳ ಮ್ಯಾಲ ಇವತ್ತು ಧಾರವಾಡದಾಗ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಅವ್ರನ್ನ ವಶಕ್ಕೆ ತಗೊಂಡಾರ ನೋಡ್ರಿ. ಧಾರವಾಡದ ಏತ ನೀರಾವರಿ ಅಧಿಕಾರಿಗಳು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಂಜುನಾಥ್ ಮತ್ತು ಕಿರಿಯ ಇಂಜಿನಿಯರ್ ಪ್ರಕಾಶ್ ಹೊಸಮನಿ ಸಿಕ್ಕಿಬಿದ್ದಾರೆ. ಉತ್ತರ ಕನ್ನಡದ ಬಾಲಕೃಷ್ಣ ನಾಯಕ್ ಅನ್ನೋ ಗುತ್ತಿಗೆದಾರ ಹಾವೇರಿ ಕಡೆ ರಸ್ತೆ ಕಾಮಗಾರಿ ಮಾಡಿ ಬಿಲ್ ಪಾಸ್ ಮಾಡ್ರಿ ಅಂದಿದ್ದಕ್ಕೆ ನಾವು ಕೇಳ್ದಷ್ಟು ರೊಕ್ಕ ಕೊಡೋ ಅಂದ್ರ ಮಾತ್ರ ನಿನ್ನ ಬಿಲ್ ಪಾಸ್ ಮಾಡ್ತೀವಿ ಅಂತ ಅಂದ ಅವನ ಕಡೆಯಿಂದ 83,000 ರೂಪಾಯಿ ಫೋನ್ ಪೇನೂ ಮಾಡಿಸ್ಕೊಂಡಿದ್ರಂತ. ಈಗ ಮತ್ತೆ ಹೊಳ್ಳಿ ತಲಾ 50,000 ರೂಪಾಯಿಗೆ ಬೇಡಿಕೆ ಇಟ್ಟಾಗ ಲಾಕ್ ಆಗ್ಯಾರ ನೋಡ್ರಿ. ನಮ್ಮ ಹುಬ್ಬಳ್ಳಿಯಾಗಿನ ಮಂದಿ ಹೆಂಗಂದ್ರೆ ನಮ್ಮ ಮಕ್ಕಳು ಒಟ್ಟ ಚಂದಂಗೆ ಸಾಲಿ ಕಲಿಬೇಕು, ದೊಡ್ಡ ನೌಕರಿ ಹಿಡಿಬೇಕು. ಹಿಂಗಾಗಿ ಅವ್ರಿಗೆ ಏನು ಕೇಳ್ತಾರಲ್ರಿ ಅದನ್ನೆಲ್ಲ ಕೊಡಿಸಿಬಿಡ್ತಾರೆ. ಹಂಗೆ ಗಾಡಿ ತಗೊಂಡ ಈ ಮಕ್ಕಳು ರೋಡ್ನ್ಯಾಗ ಮಳ್ಳು ಆಡಾಕತ್ತಿ ಬಿಟ್ಟಾರ ನೋಡ್ರಿ. ಹಿಂಗೆ ಗಾಳಿಯಾಗ ಗಾಡಿ ಓಡಿಸೋದು ಟ್ರಾಫಿಕ್ ಪೊಲೀಸರ ಕಣ್ಣಿಗೆ ಬಿದ್ದೈತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಪಬ್ಲಿಕ್ ನೆಕ್ಸ್ಟ್ ಕಣ್ಣಿಗೆ ಬಿದ್ದೈತಿ. ಈಗ ಗಾಡಿ ಸಮೇತ ಇವ್ರದ್ದು ಒಂದು ವಿಡಿಯೋನು ವೈರಲ್ ಆಗೈತಿ. ಹಿಂಗೆ ಒಂದು ಡಿಯೋ ಗಾಡಿ ಒಳಗೆ 3 ಮಂದಿ ಕುಂತ ಸ್ಟಂಟ್ ಮಾಡಾಕತ್ತಾರ. ಇದು ನಮ್ಮ ವಿದ್ಯಾನಗರದಾಗ ಉತ್ತರ ಸಂಚಾರಿ ಪೊಲೀಸ್ ಸ್ಟೇಷನ್ ಲಿಮಿಟ್ನ್ಯಾಗ ಆಗಿದ್ದ. ದಿಮಾಕಿಗೆ ಹಿಂಗ ಮಾಡಾಕ ಹೋಗಿ ಹಾಕೊಂಡು ಬಿದ್ದ ಮ್ಯಾಲ ಕಿಮ್ಸ್ನ್ಯಾಗ ಅಡ್ಮಿಟ್ ಆಗಿ ಚಿಕಿತ್ಸೆ ತಗೊಳ್ಳಾರ. ನೀವ ಇದನ್ನೆಲ್ಲ ಬಿಟ್ಟು ಕಮ್ಮಗ ಸಾಲಿ ಕಲೀರಿ. ಇನ್ನು ಈ ವಿಡಿಯೋ ನೋಡಿದ ಪೊಲೀಸರು ಯಾವ ಕ್ರಮ ತಗೋತಾರ ಅನ್ನೋದನ್ನ ನೋಡೋಣಂತ್ರಿ. ಇದು ಏನ್ ಅನ್ನೋದು ಲೆಕ್ಕ ಹರಿದಂಗ ಆಗೈತಿ ನೋಡ್ರಿ. ಮೊನ್ನೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಊರಾಗ ಒಬ್ಬವ ಕರೆ ಅರಬಿ ಹಾಕೊಂಡ ಭಿಕ್ಷೆ ಬೇಡಾಕ ಬಂದಿದ್ನಂತ. ಅವಾಗ ಒಬ್ಬಾಕಿ ಹೆಣ್ಮಗಳು 5 ರೂಪಾಯಿ ಕೊಟ್ಟಾಳ. ಆ ಮನುಷ್ಯ ಆಕಿಗೆ ಒಂದು ಭಸ್ಮ ಮತ್ತು ಒಂದು ಪ್ರಸಾದ ಕೊಟ್ಟಿದ್ನಂತ. ಅವಾಗ ಹೆಣ್ಮಗಳು ಭಸ್ಮ ಹಚ್ಕೊಂಡ ಪ್ರಸಾದ ತಿಂದ ಮ್ಯಾಗಿಂದ ಆಕಿಗೆ ಮಾತಾಡಕ ಬರವಲ್ತಂತ್ರಿ. ಹಿಂಗಾಗಿ ಆ ಮನೆಯನಾರು ಶಾಕ್ ಆಗಿಬಿಟ್ಟಾರ. ಇದನ್ನ ದವಾಖಾನಿಗೆ ತೋರಿಸಿದ್ರೆ ಸುದ್ದ ಆಗ್ಬೋದು ಅಂತ ಹೇಳಿ ಆ ಹೆಣ್ಮಗಳನ್ನ ದವಾಖಾನಿಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಇಲ್ರಿ ಅವ್ರಿಗೆ ಮಾತೇನು ಹೋಗಿಲ್ಲ, ಅವ್ರು ಮಾತಾಡ್ತಾರು ಅಂತ ಅನ್ನಕತ್ತಾರ. ಆದ್ರ ಹೆಣ್ಮಗಳು ಬರೇ ಕೈಸ್ವನ್ನಿ ಬಾಯ್ಸ್ವನ್ನಿ ಮಾಡಾಕತ್ತಾಳ. ಇದನ್ನ ನೋಡಿದ ಮಂದಿ ಹೆದರಿ ಬಿಟ್ಟಾರ. ಅವ್ ಯಾವ ನೋಯಪ್ಪ ಭಿಕ್ಷಕ್ ಅಂತ ಹೇಳಿ ಮಂದಿ ಎಲ್ಲ ಗಾಬ್ ಆಗ್ಯಾರ ನೋಡ್ರಿ. ಹಂಗ ಭಿಕ್ಷೆ ಬೇಡಾಕ್ ಬಂದಾಗ ಒಂದ್ ಸ್ವಲ್ಪ ಜಾಕ್ರಿ. ರಾಜ್ಯ ರಾಜಕಾರಣದಾಗ ಈಗ ಲೋಕಸಭಾ ಚುನಾವಣೆ ಕಾವು ಹೆಚ್ಚಾಗೈತಿ. ಟಿಕೆಟ್ ಸಂಬಂಧ ಸಾಕಷ್ಟು ಪೈಟುನು ನಡೆದೈತಿ. ಕಾಂಗ್ರೆಸ್ನ್ಯಾಗ ಇದ್ರ ಗದ್ದಲ ಬಹಳ ಜೋರಾಗೈತಿ. ಈಗ ರಾಜ್ಯದಾಗ 3 ಕ್ಷೇತ್ರ, ಅದ್ರಾಗೂ ಹಾವೇರಿ ಕ್ಷೇತ್ರಕ್ಕೆ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು. ಕಲ್ಯಾಣ ಕರ್ನಾಟಕದಾಗ ಬೀದರ್, ಕಿತ್ತೂರು ಕರ್ನಾಟಕದಾಗ ಹಾವೇರಿ, ಬೆಂಗಳೂರು ಭಾಗದಾಗ ಒಂದು ಟಿಕೆಟ್ ಕೊಡಬೇಕು ಅಂತ ಅಲ್ಪಸಂಖ್ಯಾತರು ಒತ್ತಡ ಹಾಕಾಕತ್ತಾರ. ಜಾತಿ ಲೆಕ್ಕಾಚಾರ ಆಧಾರದ ಮ್ಯಾಲ ಟಿಕೆಟ್ ಕೊಡ್ರಿ ಅನ್ನಕತ್ತಾರ. ಒಂದು ಲೆಕ್ಕದಾಗ ಕಾಂಗ್ರೆಸ್ಸಿಗೆ ಈಗ ಟಿಕೆಟ್ ಹಂಚುದ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟೈತಿ ನೋಡ್ರಿ. ಕೇರಳ ಹಿಡ್ಕೊಂಡ ಬ್ಯಾರೆ ಬ್ಯಾರೆ ಕಡೆಗೆ ಕೊರೋನಾ ರೂಪಾಂತರ ವೈರಸ್ ಹಾವಳಿ ಹೆಚ್ಚಾಗಿದ್ದಕ್ಕೆ ರಾಜ್ಯ ಸರ್ಕಾರ ಮಾರ್ಗಸೂಚಿ ಹೊರಡಿಸಿ ಎಲ್ಲಾ ದವಾಖಾನೆಗೂ ವ್ಯವಸ್ಥೆ ಮಾಡ್ಕೋರಿ ಅಂತ ಹೇಳೈತಿ. ಮಂದಿನೂ ಕಾಳಜಿ ತಗೋರಿ ಮತ್ತು ಮಾಸ್ಕ್ ಹಾಕೊಂಡ ಅಡ್ಡಾಡ್ರಿ. ಇನ್ನು ಧಾರವಾಡ ಜಿಲ್ಲಾಡಳಿತ ಈ ವೈರಸ್ ಎದುರಿಸಾಕ ಸಜ್ಜಾಗಿ ನಿಂತೈತಿ. ಹಿಂಗಾಗಿ ಯಾರು ಹೆದರಬೇಡ್ರಿ ಅಂತ DC ಸಾಹೇಬ್ರು ಹೇಳ್ಯಾರ. ಅಪ್ಪಿತಪ್ಪಿ ಕೊರೋನಾ ಬಂದ್ರೂ ಬೆಡ್ಡು, ಆಕ್ಸಿಜನ್ನು, ICU ಹಿಡ್ಕೊಂಡ ಚೊಕ್ಕ ಎಲ್ಲ ರೆಡಿ ಐತಿ, ಯಾರು ಚಿಂತೆ ಮಾಡಬೇಡ್ರಿ ಅಂತ ಅಂದಾರ.
ಈ ಫಾರ್ಮಸಿ ಬ್ಯಾನ್ ಮಾಡ್ರಿ ಅಂತ ಹುಬ್ಬಳ್ಳಿಯಾಗಿನ ಇಬ್ಬರು ಹುಡುಗರು ಒಂದು ಅಭಿಯಾನ ಶುರು ಮಾಡ್ಯಾರ. ದೇಶದ ತುಂಬಾ ಬೈಕ್ ರೈಡ್ ಮಾಡಕತ್ತಾರ. ಈ ಅಭಿಯಾನಕ್ಕೆ ಇವತ್ತ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ನಿಂದ ಚಾಲನೆನೂ ಸಿಕ್ಕೈತಿ. ಹುಬ್ಬಳ್ಳಿ ರಿತಿಕ್ ಮಾಡೋದೆ, ಪ್ರದೀಪ್ ಮೇವುಂಡಿ ಹಿಂಗ ಬೈಕ್ ಹತ್ತಿ ಈ ಫಾರ್ಮಸಿ ನಿಷೇಧ ಮಾಡುವಂಗ ಜನಜಾಗೃತಿ ಕೂಡ ಸರ್ಕಾರದ ಗಮನಕ್ಕೂ ತರೋ ಕೆಲಸ ಮಾಡಕತ್ತಾರ. ಇನ್ನು ಹುಬ್ಬಳ್ಳಿಯಿಂದ ಕನ್ಯಾಕುಮಾರಿ, ಕೊಯಮತ್ತೂರು, ಗೋಕರ್ಣ ಹಿಡ್ಕೊಂಡು ಒಟ್ಟು 4000 ಕಿಲೋಮೀಟರ್ ಬೈಕ್ ರೈಡ್ ಶುರು ಮಾಡ್ಯಾರ. ಕುಂದಗೋಳ ತಾಲೂಕಿನ ಅಲ್ಲಾಪುರ, ಕಡಪಟ್ಟಿ ಊರುಗಳು ಕಂದಾಯ ಗ್ರಾಮದ ಮಾನ್ಯತೆ ಸಿಗದಿದ್ದಕ್ಕೆ ಆ ಊರಾಗಿನ ಮಂದಿ ಬಹಳ ಕಷ್ಟಪಡಾಕತ್ತಿದ್ರ. ಅದ್ರ ಸಂಬಂಧ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ಒಂದು ವರದಿ ಮಾಡಿದ ಮೇಲೆ ಈಗ ತಹಸೀಲ್ದಾರ್ ಅಶೋಕ್ ಸಿಗ್ಗಾವಿ ಸಾಹೇಬ್ರು ಈ ಊರಿಗೆ ಕಂದಾಯ ಗ್ರಾಮ ಪಟ್ಟ ಕಟ್ಟಾಕ ಸಜ್ಜಾಗ್ಯಾರ. ದೌಡ ಅಲ್ಲೊಂದು ಗ್ರಾಮ ಸಭೆ ಮಾಡಿ ಕಂದಾಯ ಗ್ರಾಮದ ಮಾನ್ಯತೆ ಸಂಬಂಧ ಚರ್ಚಿಸಿ DC ಅವ್ರ ಗಮನಕ್ಕೆ ತರ್ತೀನಿ ಅಂತ ಅಂದಾರ. ಇದು ಪಬ್ಲಿಕ್ ನೆಕ್ಸ್ಟ್ ಇಂಪ್ಯಾಕ್ಟ್. ಚಳಿಗಾಲದ ಅಧಿವೇಶನದಾಗ ಶಾಸಕರಾಗಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಂಬಂಧ ಅಜ್ಮಾಸ್ ಒಂದು 25 ಪ್ರಶ್ನೆ 31 ಇಲಾಖೆಗೆ ಕೇಳಿದ್ಯಾ. ಅದ್ರಾಗ ಸರ್ಕಾರ 3 ಪ್ರಶ್ನೆಗಳಿಗೆ ಲಿಖಿತವಾಗಿ ಉತ್ತರ ಕೊಡಾಕ ತಿರಸ್ಕರಿಸೈತಿ ಅಂತ ಇವತ್ತ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳ್ಯಾರ. ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ ಮೈಸೂರಿಗೆ ಶಿಫ್ಟ್ ಮಾಡೋದನ್ನ ಕೈ ಬಿಟ್ಟಾರು ಅಂತ ಅವ್ರು ಇವತ್ತ ಹುಬ್ಬಳ್ಳಿಯಾಗ ಹೇಳ್ಯಾರ. ಇದಿಷ್ಟು ಇವತ್ತಿನ ಅವಳಿ ನಗರದ ಫಟಾಫಟ್ ಸುದ್ದಿರಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗುಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತೀರಿ. ನಮಸ್ಕಾರ.